ಸಂಗೀತ ಪ್ರಿಯರಿಗೆಲ್ಲ ನನ್ನ ನಮಸ್ಕಾರಗಳು. ಹಿಂದೆ JK ಮ್ಯೂಸಿಕ್ ಕ್ಲಾಸಸ್ 1 ಮತ್ತು JK ಮ್ಯೂಸಿಕ್ ಕ್ಲಾಸಸ್ 2ನಲ್ಲಿ ಗಿಟಾರ್ ಬಗ್ಗೆ ಬಹಳಷ್ಟು ಮಾಹಿತಿ ಕೊಟ್ಟಿದ್ದೇನೆ. ಈಗ ಗಿಟಾರ್ ಅನ್ನೋದು ವೆಸ್ಟರ್ನ್ ಮ್ಯೂಸಿಕ್ ಅಂತ ಆಗೋಗ್ಬಿಟ್ಟಿದೆ. ಅಂದರೆ ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ ಅಂತ. ವೆಸ್ಟರ್ನ್ ಮ್ಯೂಸಿಕ್ ಮಾತ್ರ ನುಡ್ಸೋಕ್ಕಾಗೋದು, ಬೇರೆ ಇನ್ನೇನು ಬರೋದಿಲ್ಲ ಅನ್ನೋಷ್ಟರ ಮಟ್ಟಿಗೆ ಅದು ಪ್ರಚಲಿತವಾಗಿಬಿಟ್ಟಿದೆ. ವೆಸ್ಟರ್ನ್ ಅನ್ನೋದು ಅದೊಂದು ಶೈಲಿ ಅಷ್ಟೇ. ಇಟ್ ಈಸ್ ಎ ಸ್ಟೈಲ್ ಆಫ್ ಮ್ಯೂಸಿಕ್. ಇವಾಗ ನಾವು ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ, ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ ಈ ಥರ ಹೇಳ್ತೀವಲ್ಲ, ಅದೇ ಥರ ವೆಸ್ಟರ್ನ್ ಮ್ಯೂಸಿಕ್ ಇಟ್ ಈಸ್ ಎ ಸ್ಟೈಲ್ ಆಫ್ ಮ್ಯೂಸಿಕ್ಕು. ಗಿಟಾರು ವೆಸ್ಟರ್ನ್ ಅಂತಲ್ಲ. ಗಿಟಾರು ಅದು ಒಂದು ವಾದ್ಯ ಅಷ್ಟೇ. ನಾವು ಕರ್ನಾಟಕ ಸಂಗೀತ ನುಡಿಸಿದ್ರೆ ಕರ್ನಾಟಕ ಸಂಗೀತ ಬರುತ್ತೆ, ಅದರಲ್ಲಿ ಹಿಂದೂಸ್ತಾನಿ ನುಡಿಸಿದ್ರೆ ಹಿಂದೂಸ್ತಾನಿ ಬರುತ್ತೆ, ಜನಪದ ಗೀತೆ ಎಲ್ಲ ಪ್ರಕಾರಗಳು ಕೂಡ ಗಿಟಾರ್ನಲ್ಲಿ ನುಡಿಸ್ಬೋದು ನಾವು. CDFGFನಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಬಹಳಷ್ಟು ಕನ್ಫ್ಯೂಷನ್ಸ್ ಜಾಸ್ತಿ. ಸಿ ಮೇಜರು, ಮೈನರು, ಫ್ಲಾಟು, ಶಾರ್ಪು, ಹೀಗೆ ಭಾಳಷ್ಟು ಕನ್ಫ್ಯೂಷನ್ನು ಸಾಧಾರಣ ಇದೆ. ಯಾಕೆಂದರೆ ನನಗೆ ಇಲ್ಲಿ ಬರೋವಂಥ ಸ್ಟೂಡೆಂಟ್ಸ್ಗಳು ಭಾಳಷ್ಟು ಜನ ಕನ್ಫ್ಯೂಷನ್ ಮಾಡಿಕೊಂಡು, ಸರ್ ಅದು ಗೊತ್ತಾಗಲ್ಲ, ಇಂತಾಗಲ್ಲ, ಶಾರ್ಪ್ ಅಂದ್ರೇನು, ಮೈನರ್ ಅಂದ್ರೇನು, ಮೇಜರ್ ಅಂದ್ರೇನು. ಸೊ ಇದೆಲ್ಲ ಬಿಟ್ಟು ನಮ್ಮ ಸುಗಮವಾಗಿ ಅರ್ಥ ಆಗೋ ರೀತಿಯಲ್ಲಿ ಸರಿಗಮ ಪದನಿಸ ಏನಿದೆ, ಯಾವುದೇ ಬೇಕಾದರೂ ಹಾಡು ನಾವು ಸರಿಗಮ ಯೂಸ್ ಮಾಡಿಕೊಂಡು ಹಾಡ್ಬೋದು. ಆದರೆ CDFGAB ಯಾವ ಹಾಡು ಕೂಡ ಹಾಡೋಕ್ಕೆ ಬರೋದಿಲ್ಲ. ಅದು ಅಂದರೆ CDFGAB ಅಳವಡಿಸ್ಕೊಂಡು ಇವಾಗ ಸರಿಗಮ ಪದನಿಸನಲ್ಲಿ ನೋಡಿ, ಸರಿ ಮಾಗರಿ ಸರಿ ಗರಿ ಸಾ, ಲಂಬೋದರ ಲಕುಮಿಕರ ಗೀತೆ ಏನಿದೆ ಅದನ್ನು ಎಷ್ಟು ಈಸಿಯಾಗಿ ಹೇಳ್ತೀವಿ ನಾವು. ಅದನ್ನು ನೀವು ವೆಸ್ಟರ್ನಲ್ಲಿ ಹೇಳಕ್ಕೆ ಬರೋದಿಲ್ಲ. ಅಥವಾ ನ್ಯಾಷನಲ್ ಅಂದನ್ನು ಕೂಡ ವೆಸ್ಟರ್ನ್ ನೋಟ್ಸ್ CDFGAB ಯೂಸ್ ಮಾಡಿಕೊಂಡು ಅದನ್ನು ಹಾಡೋಕ್ಕೆ ಬರೋದಿಲ್ಲ. ಅದೇ ನಾವು ನ್ಯಾಷನಲ್ ಅದನ್ನು ಕೂಡ ನೋಡಿ, ಸರಿ ಗ ಗ ಗ ಗ ಗ ಗ ಗ ಗ ಗ ರಿ ಗ ಮ ಗ ಗ ಗ ರಿ 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 ನೀ ರಿ ಸಾ ನೋಡಿ, ಜನಗಣಮನ ಅಧಿನಾಯಕ ಜಯ ಎಷ್ಟು ಚೆನ್ನಾಗಿ ಈಸಿಯಾಗಿ ಹಾಡ್ಬೋದು. ಸೊ ಅದೇ ಥರ ಈ ಗಿಟಾರ್ ವೆಸ್ಟರ್ನ್ ಅಂತ ಏನು ಹೇಳ್ತೀನಿ ಇನ್ಸ್ಟ್ರೂಮೆಂಟ್ನ, ಅದು ಬಹಳ ತಪ್ಪಾಗ್ತದೆ. ನಮ್ಮ ಶೈಲಿ ಏನಿದೆ, ನಮ್ಮ ಪ್ರಾಕಾರ ಏನಿದೆ ಅಂದರೆ ಕರ್ನಾಟಕ ಸಂಗೀತ ಪ್ರಾಕಾರ ಏನಿದೆ ಅದನ್ನು ಅಳವಡಿಸ್ಕೊಂಡು ಸರಿಗಮದಲ್ಲಿ ಹೇಗೆ ನುಡಿಸ್ಬೋದು ಅನ್ನೋದನ್ನು ತಮಗೆ ನಾನು ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ. ಈಗ ಲಂಬೋದರ ಲಕುಮಿಕರ ನುಡಿಸಿ ಹೇಗೆ ನುಡಿಸ್ಬೋದು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೇನೆ. ಎಷ್ಟು ಚೆನ್ನಾಗಿ ಯಾವುದೇ ಕರ್ನಾಟಕ ಸಂಗೀತದ ಪ್ರಕಾರಗಳಲ್ಲಿ ನಾವು ಗಿಟಾರನ್ನು ಅಳವಡಿಸ್ಕೊಂಡು ನುಡಿಸ್ಬೋದು. ಥ್ಯಾಂಕ್ಸ್.